ಸಂಪುಟ ಪುನರ್ರಚನೆಗೆ ಕೂಡಿ ಬಂದ ಮುಹೂರ್ತ. ತಿಂಗಳಾಂತ್ಯಕ್ಕೆ ಆಗಲಿದೆಯಾ ಮೆಗಾ ಬದಲಾವಣೆ? ರಾಜ್ಯ ರಾಜಕೀಯದಲ್ಲಿ ಮಹತ್ತರ ಪಲ್ಲಟಕ್ಕೆ ಮುಹೂರ್ತ ನಿಗದಿಯಾದಂತಾಗಿದೆ. ಸಿದ್ದರಾಮಯ್ಯ ಸಾರಥ್ಯದ ಸರ್ಕಾರಕ್ಕೆ 2 ವರ್ಷ ತುಂಬುತ್ತಿದ್ದಂತೆ ಹೈಕಮಾಂಡ್ ಕೂಡ ಅಲರ್ಟ್ ಆಗಿದೆ. ಮೊನ್ನೆಯ ಆರ್ಸಿಬಿ ದುರಂತದಿಂದ ಅಂಟಿರೋ ಕಪ್ಪು ಚುಕ್ಕೆಯನ್ನ ತೊಲಗಿಸಲು ಪ್ರಬಲ ತಂಡ ಕಟ್ಟೋ ಇರಾದೆಯಲ್ಲಿದೆ. ಹೀಗಾಗಿ ಸಂಪುಟ ಪುನರ್ರಚನೆಗೆ ಸಮ್ಮತಿ ನೀಡಿದೆ ಎನ್ನಲಾಗ್ತಿದೆ. ವಿಸ್ತರಣೆ ಅಲ್ಲ, ಪುನರ್ರಚನೆಗೆ ಗ್ರೀನ್ ಸಿಗ್ನಲ್. ಹಿರಿಯರಿಗೆ ಕೋಕ್, ಹೊಸ ಮುಖಗಳಿಗೆ ಮಣೆ. ಸಚಿವ ಸಂಪುಟ ವಿಸ್ತರಣೆಯೋ ಪುನರ್ರಚನೆಯೋ ಅನ್ನೋದು ಕಾಂಗ್ರೆಸ್ ಶಾಸಕರು ಕೇಳ್ತಿರುವ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಮೇಲ್ನೋಟಕ್ಕೆ ವಿಸ್ತರಣೆ ಅಂತ ಆದ್ರೆ ನಾಗೇಂದ್ರರಿಂದ ತೆರವಾಗಿರೋ ಒಂದು ಕುರ್ಚಿ ಬಿಟ್ರೆ ಹೆಚ್ಚಿನ ಅವಕಾಶವಿಲ್ಲ. ಆದರೆ ಪಕ್ಷದ ವರ್ಚಸ್ಸನ್ನ ವೃದ್ಧಿಸುವ ಮತ್ತು ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆ, ಬಿಬಿಎಂಪಿ ಚುನಾವಣೆಗಳಲ್ಲಿ ಪಕ್ಷದ ಗೆಲುವಿಗೆ ದುಡಿಯುವ ಹೊಸಬರಿಗೆ ಅವಕಾಶ ನೀಡುವ ಹುಮ್ಮಸ್ಸಿನಲ್ಲಿ ಹೈಕಮಾಂಡ್ ಇದೆ. ಹೀಗಾಗಿ ಸಂಪುಟದಲ್ಲಿರುವ 3 ರಿಂದ 5 ಮಂದಿ ಹಿರಿಯರಿಗೆ ಗೇಟ್ ಪಾಸ್ ಅನ್ನ ನೀಡಿ ಹೊಸಬರನ್ನ ಅಖಾಡಕ್ಕಿಳಿಸೋ ಚಿಂತನೆ ನಡೆದಿದೆ. ಯಾರ ಹೆಗಲಿಗೆ ಗೃಹ ಇಲಾಖೆ ಹೊಣೆಗಾರಿಕೆ? ಯಾರಾಗ್ತಾರೆ ಇನ್, ಯಾರಾಗ್ತಾರೆ ಔಟ್? ಇನ್ನು ಸಂಪುಟ ಪುನರ್ರಚನೆಗೆ ಸೂಕ್ತ ಅನ್ನೋ ಅಂತಿಮ ನಿರ್ಧಾರಕ್ಕೆ ರಾಹುಲ್ ಕೂಡ ಬಂದಿದ್ದಾರೆ ಎನ್ನಲಾಗ್ತಿದೆ. ಪಕ್ಷದಲ್ಲಿ ಹಲವು ವರ್ಷಗಳಿಂದ ಸಚಿವಗಿರಿ ಅನುಭವಿಸಿದ್ದವರನ್ನ ಪಕ್ಷದಲ್ಲಿ ಅನ್ಯ ಹೊಣೆ ನೀಡುವ ಪ್ಲಾನ್ ಅನ್ನ ಮಾಡಲಾಗ್ತಿದೆ. ಈ ನಿಟ್ಟಿನಲ್ಲಿ 10ಕ್ಕೂ ಹೆಚ್ಚು ಜನರನ್ನ ಸಂಪುಟದಿಂದ ಕೈಬಿಡುವ ಸಿದ್ಧತೆ ನಡೆದಿದೆ. ಈ ಪೈಕಿ ಹಿರಿಯ ಸಚಿವ ಕೆಎಚ್ ಮುನಿಯಪ್ಪ, ಡಾಕ್ಟರ್ ಜಿ ಪರಮೇಶ್ವರ್, ಕೆ ವೆಂಕಟೇಶ್, ಕೆಎನ್ ರಾಜಣ್ಣ, ಎಚ್.ಕೆ. ಪಾಟೀಲ್, ಕೆಜೆ ಜಾರ್ಜ್, ರಾಮಲಿಂಗಾರೆಡ್ಡಿ, ಆರ್.ಬಿ. ತಿಮ್ಮಾಪುರ, ಎಚ್.ಸಿ. ಮಹದೇವಪ್ಪ, ಎಸ್.ಎಸ್. ಮಲ್ಲಿಕಾರ್ಜುನ್, ದಿನೇಶ್ ಗುಂಡೂರಾವ್ರನ್ನ ಅನ್ಯ ಹೊಣೆ ನೀಡಿ ಹೊಸಬರಿಗೆ ಸ್ಥಾನ ಕಲ್ಪಿಸುವ ಲೆಕ್ಕಾಚಾರ ನಡೆದಿದೆ. ನಾಗೇಂದ್ರಗೆ ಮತ್ತೆ ಒಲಿಯಲಿದೆಯಾ ಜಾಕ್ಪಾಟ್? ಯಾವೆಲ್ಲ ಮುಖಂಡರ ಮೇಲಿದೆ ಹೈಕಮಾಂಡ್ ಒಲವು? ಇನ್ನು ಸಂಪುಟ ವಿಸ್ತರಣೆಯಾದ್ರೆ ವಾಲ್ಮೀಕಿ ಹಗರಣದಲ್ಲಿ ರಾಜೀನಾಮೆ ನೀಡಿದ್ದ ನಾಗೇಂದ್ರ ಮರಳಿ ಸಂಪುಟ ಸೇರೋದು ನಿಶ್ಚಿತ. ಇದರೊಟ್ಟಿಗೆ ತಂದೆಯಿಂದ ತೆರವಾದ ಸ್ಥಾನವನ್ನ ಪುತ್ರಿ ರೂಪಾ ಶಶಿಧರ್ ಅಲಂಕರಿಸೋ ಸಾಧ್ಯತೆಗಳಿವೆ. ಉಳಿದಂತೆ ಗೃಹ ಖಾತೆ ನಿಭಾಯಿಸೋ ಛಾತಿ ಇರೋ ನಾಯಕ ಅಂತಲೇ ಬಿಂಬಿತವಾಗ್ತಿರೋ ಬಿಕೆ ಹರಿಪ್ರಸಾದ್ಗೆ ಅದೃಷ್ಟ ಕುಲಾಯಿಸಬಹುದು. ಉಳಿದಂತೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದಿದ್ದ ಹಿರಿಯ ಮುಖಂಡ ಲಕ್ಷ್ಮಣ್ ಸವದಿಗೆ ಮಂತ್ರಿಗಿರಿ ನೀಡಲು ಹೈಕಮಾಂಡ್ ಒಲವು ತೋರಿದೆ. ಹಾಗೆ ಜೆಡಿಎಸ್ನಿಂದ ಬಂದಿರೋ ಶಿವಲಿಂಗೇಗೌಡ, ಹೊಸದುರ್ಗದ ಬಿಜಿ ಗೋವಿಂದಪ್ಪ, ಭದ್ರಾವತಿಯ ಬಿಕೆ ಸಂಗಮೇಶ್, ವಿಜಯನಗರದ ಕೃಷ್ಣಪ್ಪ, ಸಿಪಿ ಯೋಗೇಶ್ವರ್ ಮುಂಚೂಣಿಯಲ್ಲಿದ್ದಾರೆ. ಆದರೆ ಅಂತಿಮವಾಗಿ ಯಾರಿಗೆಲ್ಲ ಅಂತಿಮ ಪಟ್ಟಿಯಲ್ಲಿ ಸ್ಥಾನ ಸಿಗುತ್ತೆ ಅನ್ನೋದು ಇನ್ನೂ ಕೂಡ ನಿಗೂಢವಾಗಿದೆ. ಸ್ಪೆಷಲ್ ಡೆಸ್ಕ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು.